ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಹಾಗಾಗಿದೆ ಬಿಬಿಎಂಪಿಯ ಲೆಕ್ಕಾಚಾರ. ಸರಿಯಾಗಿ ಬೀದಿ ದೀಪಗಳ ನಿರ್ವಹಣೆ ಮಾಡದೆ ಜನರ ಕೋಪಕ್ಕೆ ಪಾಲಿಕೆ ಕಾರಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಗರದ ಹಲವು ಕಡೆ ರಿಯಾಲಿಟಿ ಚೆಕ್ ನಡೆಸಿದ್ದು ಕತ್ತಲು ಬೆಂಗಳೂರಿನ ವಾಸ್ತವ ಸ್ಥಿತಿ ಬಿಚ್ಚಿಟ್ಟಿದೆ. ಕತ್ತಲಲ್ಲಿ ಮುಳುಗಿದ ರಾಜಧಾನಿ ಬೆಂಗಳೂರು. ಬೀದಿ ದೀಪಗಳ ನಿರ್ವಹಣೆ ಮಾಡೋರ್ಯಾರು? ಕತ್ತಲು, ಎಲ್ಲಿ ನೋಡಿದ್ರೂ ಕಗ್ಗತ್ತಲು, ನಡೆದಾಡಲು ಭಯ, ಅಪಘಾತ ಸಂಭವಿಸುವ ಆತಂಕ. ಇದಕ್ಕೆಲ್ಲ ನೇರ ಹೊಣೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಕನಿಷ್ಠ ಮೂಲಭೂತ ಸೌಕರ್ಯ ನೀಡುವಲ್ಲಿಯೂ ಬಿಬಿಎಂಪಿ ಫೇಲ್ ಆಗಿದೆ. ನಗರದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ರಾಜಧಾನಿ ಕತ್ತಲಲ್ಲಿ ಮುಳುಗಿದೆ. ರಿಪಬ್ಲಿಕ್ ಕನ್ನಡ ನಗರದ ಹಲವೆಡೆ ರಿಯಾಲಿಟಿ ಚೆಕ್ ನಡೆಸಿ ಕತ್ತಲು ಬೆಂಗಳೂರಿನ ವಾಸ್ತವ ಸ್ಥಿತಿ ಬಿಚ್ಚಿಟ್ಟಿದೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆ ಕತ್ತಲುಮಯ. ವಿದ್ಯುತ್ ಕಂಬ ಇದೆ, ದೀಪ ಇಲ್ಲ. ಪ್ರತಿಷ್ಠಿತ ಸ್ಯಾಂಕಿಕೆರೆ ರಸ್ತೆ ಕತ್ತಲುಮಯ ಆಗಿದೆ. ಇಡೀ ರಸ್ತೆಯಲ್ಲಿ ಒಂದೇ ಒಂದು ಬೀದಿ ದೀಪ ಇಲ್ಲ. ಇವತ್ತಿಗೂ ಕೂಡ ಬೀದಿ ದೀಪಗಳ ನಿರ್ವಹಣೆ ಆಗ್ತಾ ಇಲ್ಲ. ಇದರ ಭಾಗವಾಗಿ ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ಸ್ಯಾಂಕಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ನೋಡಬಹುದು, ಈ ರಸ್ತೆ ಕೂಡ ಕಂಪ್ಲೀಟ್ ಆಗಿ ಬೀದಿ ದೀಪಗಳು ಇಲ್ಲವೇ ಇಲ್ಲ. ಎಲ್ಲೋ ಒಂದ್ ಕಡೆ ನಾಮಕಾವಾಸ್ತೆ ಅನ್ನೋ ರೀತಿಯಲ್ಲಿ ಆರಂಭದಲ್ಲಿ ಮಾತ್ರ ಕೇವಲ 2-3 ಬೀದಿ ದೀಪಗಳು ಹತ್ತೋದು ಬಿಟ್ರೆ ಇನ್ನು ಉಳಿದಿರುವಂತಹ ಎಲ್ಲಾ ಬೀದಿ ದೀಪಗಳ ಲೈಟ್ ಪೋಲೇನ್ಗಳಿದೆ, ಎಲ್ಲನೂ ಕೂಡ ಆಫ್ ಆಗಿದೆ. ಇನ್ನು ಈ ರಸ್ತೆಯಲ್ಲಿ ಓಡಾಡೋಕೆ ಭಯ ಆಗುತ್ತೆ ಅಂತಿದ್ದಾರೆ ಮಹಿಳೆಯರು. ಸೇಫ್ಟಿ ಅದೇ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಏನೋ ಬಿಸಿಯಾಗಿ ಹೋಗ್ತಾ ಇರ್ತೀವಿ, ಕುಣಿ ಏನಾದ್ರು ಇದ್ರೆ ಎಡುತ್ತೀವಿ, ಹಳ್ಳ ಇದ್ರೆ ಎಡುತ್ತೀವಿ. ಸೊ ಮಳೆ ಗಿಳೆ ಬರುವಾಗ ಬೀದಿ ದೀಪ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ರಾಜಾಜಿನಗರದ ಕೆಎಲ್ಇ ರಸ್ತೆ ಕಗ್ಗತ್ತಲು. ರಾಜಾಜಿನಗರದ ಕೆಎಲ್ಇ ಕಾಲೇಜು ರಸ್ತೆ ಕಗ್ಗತ್ತಲಿನಿಂದ ಕೂಡಿದೆ. ಬೀದಿ ದೀಪ ಇಲ್ಲದೆ ಇಡೀ ರಸ್ತೆ ಕತ್ತಲಾಗಿದೆ. 50 ಕೋಟಿ ಅನುದಾನವನ್ನ ವೈಬ್ರೆಂಟ್ ಬೆಂಗಳೂರಿಗೆ ಖರ್ಚು ಮಾಡುವಂತಹ ಬಿಬಿಎಂಪಿಗೆ ಕನಿಷ್ಠ ಪಕ್ಷ ಸ್ಟ್ರೀಟ್ ಲೈಟ್ ಇಲ್ಲದೆ ಇರೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದೆ. ಅದನ್ನ ಹಾಕ್ಸಕ್ಕೂ ಕೂಡ ದುಡ್ಡಿಲ್ವೇನೋ ಅಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ನಾವಿವಾಗ ಇರುವಂತಹ ಜಾಗ ಇದು ರಾಜಾಜಿನಗರದ ಕೆಎಲ್ಇ ಕಾಲೇಜ್ ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿದ್ದೀವಿ. ಇಡೀ ಫುಟ್ಪಾತ್ ಕತ್ತಲಮಯ ಆಗಿದೆ. ನಾವು ನಮ್ಮ ಕ್ಯಾಮ್ರಾಗೆ ಲೈಟ್ ಹಾಕಿರೋದ್ರಿಂದ ನಿಮಗೆ ಇಷ್ಟ ಆದ್ರೂ ಕಾಣುತ್ತೆ. ನಮ್ಮ ಕ್ಯಾಮ್ರಾ ಲೈಟ್ ಅನ್ನು ಆಫ್ ಮಾಡಿದ್ರೆ ಕಂಪ್ಲೀಟ್ ಏನೂ ಕೂಡ ಕಾಣೋದಿಲ್ಲ. ಹೌದೌದು, ಇಲ್ಲಿ ಸ್ವಲ್ಪ ಕತ್ಲಿದೆ ಅಲ್ಲ, ಸೊ ಅದಕ್ಕೋಸ್ಕರ ಟಾರ್ಚ್ ಲೈಟ್ ಹಾಕೊಂಡು ಹೋಗ್ತಾ ಇದೀವಿ. ಅದೇ ತುಂಬಾ ವ್ಯವಸ್ಥೆ ತುಂಬಾ ಚೆನ್ನಾಗಿಲ್ಲ. ಅದೇ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬಿಟ್ಟು, ಯಾಕಂದ್ರೆ ಇಲ್ಲಿ ಸೀನಿಯರ್ ಸಿಟಿಸನ್ ಅವರು ತುಂಬಾ ಓಡಾಡ್ತಾರೆ. ಬೆಂಗಳೂರು ಬಿಬಿ ಕತ್ತಲುಮಯ. ಪ್ರತಿಷ್ಠಿತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಬೀದಿ ದೀಪಗಳ ನಿರ್ವಹಣೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಬೀದಿ ದೀಪ ಉರಿಯೋದು ಬಿಟ್ರೆ ಇಡೀ ಕ್ಯಾಂಪಸ್ ಕತ್ತಲುಮಯ ಆಗಿದೆ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡಬಹುದು, ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದ್ರೆ ನೀವು ನೋಡಬಹುದು, ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ. ಇದೀಗ ಬಿಬಿಎಂಪಿ ವೈಬ್ರೆಂಟ್ ಬೆಂಗಳೂರು ಅಡಿಯಲ್ಲಿ 50 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ನಗರವನ್ನ ಸುಂದರೀಕರಿಸಲು ಮತ್ತು ಆಕರ್ಷಣೀಯಗೊಳಿಸಲು ಅಲಂಕಾರಿಕ ದೀಪಗಳ ಅಳವಡಿಕೆಗೆ ಖರ್ಚು ಮಾಡಲು ಮುಂದಾಗಿದೆ. ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸದ್ಯ 5 ಲಕ್ಷ ಬೀದಿ ದೀಪಗಳಿವೆ. ಇವುಗಳು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಹಾಗಾಗಿದೆ ಬಿಬಿಎಂಪಿಯ ಲೆಕ್ಕಾಚಾರ. ಸರಿಯಾಗಿ ಬೀದಿ ದೀಪಗಳ ನಿರ್ವಹಣೆ ಮಾಡದೆ ಜನರ ಕೋಪಕ್ಕೆ ಪಾಲಿಕೆ ಕಾರಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಗರದ ಹಲವು ಕಡೆ ರಿಯಾಲಿಟಿ ಚೆಕ್ ನಡೆಸಿದ್ದು ಕತ್ತಲು ಬೆಂಗಳೂರಿನ ವಾಸ್ತವ ಸ್ಥಿತಿ ಬಿಚ್ಚಿಟ್ಟಿದೆ. ಕತ್ತಲಲ್ಲಿ ಮುಳುಗಿದ ರಾಜಧಾನಿ ಬೆಂಗಳೂರು. ಬೀದಿ ದೀಪಗಳ ನಿರ್ವಹಣೆ ಮಾಡೋರ್ಯಾರು?
ಕತ್ತಲು, ಎಲ್ಲಿ ನೋಡಿದ್ರೂ ಕಗ್ಗತ್ತಲು, ನಡೆದಾಡಲು ಭಯ, ಅಪಘಾತ ಸಂಭವಿಸುವ ಆತಂಕ. ಇದಕ್ಕೆಲ್ಲ ನೇರ ಹೊಣೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಕನಿಷ್ಠ ಮೂಲಭೂತ ಸೌಕರ್ಯ ನೀಡುವಲ್ಲಿಯೂ ಬಿಬಿಎಂಪಿ ಫೇಲ್ ಆಗಿದೆ. ನಗರದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ರಾಜಧಾನಿ ಕತ್ತಲಲ್ಲಿ ಮುಳುಗಿದೆ. ರಿಪಬ್ಲಿಕ್ ಕನ್ನಡ ನಗರದ ಹಲವೆಡೆ ರಿಯಾಲಿಟಿ ಚೆಕ್ ನಡೆಸಿ ಕತ್ತಲು ಬೆಂಗಳೂರಿನ ವಾಸ್ತವ ಸ್ಥಿತಿ ಬಿಚ್ಚಿಟ್ಟಿದೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆ ಕತ್ತಲುಮಯ. ವಿದ್ಯುತ್ ಕಂಬ ಇದೆ, ದೀಪ ಇಲ್ಲ. ಪ್ರತಿಷ್ಠಿತ ಸ್ಯಾಂಕಿಕೆರೆ ರಸ್ತೆ ಕತ್ತಲುಮಯ ಆಗಿದೆ. ಇಡೀ ರಸ್ತೆಯಲ್ಲಿ ಒಂದೇ ಒಂದು ಬೀದಿ ದೀಪ ಇಲ್ಲ. ಇವತ್ತಿಗೂ ಕೂಡ ಬೀದಿ ದೀಪಗಳ ನಿರ್ವಹಣೆ ಆಗ್ತಾ ಇಲ್ಲ. ಇದರ ಭಾಗವಾಗಿ ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ಸ್ಯಾಂಕಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ನೋಡಬಹುದು, ಈ ರಸ್ತೆ ಕೂಡ ಕಂಪ್ಲೀಟ್ ಆಗಿ ಬೀದಿ ದೀಪಗಳು ಇಲ್ಲವೇ ಇಲ್ಲ. ಎಲ್ಲೋ ಒಂದ್ ಕಡೆ ನಾಮಕಾವಾಸ್ತೆ ಅನ್ನೋ ರೀತಿಯಲ್ಲಿ ಆರಂಭದಲ್ಲಿ ಮಾತ್ರ ಕೇವಲ 2-3 ಬೀದಿ ದೀಪಗಳು ಹತ್ತೋದು ಬಿಟ್ರೆ ಇನ್ನು ಉಳಿದಿರುವಂತಹ ಎಲ್ಲಾ ಬೀದಿ ದೀಪಗಳ ಲೈಟ್ ಪೋಲಿಯನ್ಗಳಿದೆ, ಎಲ್ಲನೂ ಕೂಡ ಆಫ್ ಆಗಿದೆ. ಇನ್ನು ಈ ರಸ್ತೆಯಲ್ಲಿ ಓಡಾಡೋಕೆ ಭಯ ಆಗುತ್ತೆ ಅಂತಿದ್ದಾರೆ ಮಹಿಳೆಯರು. ಸೇಫ್ಟಿ ಅದೇ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಏನೋ ಬಿಸಿಯಾಗಿ ಹೋಗ್ತಾ ಇರ್ತೀವಿ, ಕುಣಿ ಏನಾದ್ರು ಇದ್ರೆ ಎಡುತ್ತೀವಿ, ಹಳ್ಳ ಇದ್ರೆ ಎಡುತ್ತೀವಿ. ಸೊ ಮಳೆ ಗಿಳೆ ಬರುವಾಗ ಬೀದಿ ದೀಪ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ರಾಜಾಜಿನಗರದ ಕೆಎಲ್ಇ ರಸ್ತೆ ಕಗ್ಗತ್ತಲು. ರಾಜಾಜಿನಗರದ ಕೆಎಲ್ಇ ಕಾಲೇಜು ರಸ್ತೆ ಕಗ್ಗತ್ತಲಿನಿಂದ ಕೂಡಿದೆ. ಬೀದಿ ದೀಪ ಇಲ್ಲದೆ ಇಡೀ ರಸ್ತೆ ಕತ್ತಲಾಗಿದೆ. 50 ಕೋಟಿ ಅನುದಾನವನ್ನ ವೈಬ್ರೆಂಟ್ ಬೆಂಗಳೂರಿಗೆ ಖರ್ಚು ಮಾಡುವಂತಹ ಬಿಬಿಎಂಪಿಗೆ ಕನಿಷ್ಠ ಪಕ್ಷ ಸ್ಟ್ರೀಟ್ ಲೈಟ್ ಇಲ್ಲದೆ ಇರೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದೆ. ಅದನ್ನ ಹಾಕ್ಸಕ್ಕೂ ಕೂಡ ದುಡ್ಡು ಇಲ್ವೇನೋ ಅಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ನಾವಿವಾಗ ಇರುವಂತಹ ಜಾಗ ಇದು ರಾಜಾಜಿನಗರದ ಕೆಎಲ್ಇ ಕಾಲೇಜ್ ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿದ್ದೀವಿ. ಇಡೀ ಫುಟ್ಪಾತ್ ಕತ್ತಲಮಯ ಆಗಿದೆ. ನಾವು ನಮ್ಮ ಕ್ಯಾಮೆರಾಗೆ ಲೈಟ್ ಹಾಕಿರೋದ್ರಿಂದ ನಿಮಗೆ ಇಷ್ಟ ಆದ್ರೂ ಕಾಣುತ್ತೆ. ನಮ್ಮ ಕ್ಯಾಮೆರಾ ಲೈಟ್ ಅನ್ನು ಆಫ್ ಮಾಡಿದ್ರೆ ಕಂಪ್ಲೀಟ್ ಏನೂ ಕೂಡ ಕಾಣೋದಿಲ್ಲ. ಹೌದೌದು, ಇಲ್ಲಿ ಸ್ವಲ್ಪ ಕತ್ಲಿದೆ ಅಲ್ಲ, ಸೊ ಅದಕ್ಕೋಸ್ಕರ ಟಾರ್ಚ್ ಲೈಟ್ ಹಾಕೊಂಡು ಹೋಗ್ತಾ ಇದೀವಿ. ಅದೇ ತುಂಬಾ ವ್ಯವಸ್ಥೆ ತುಂಬಾ ಚೆನ್ನಾಗಿಲ್ಲ. ಅದೇ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬಿಟ್ಟು, ಯಾಕಂದ್ರೆ ಇಲ್ಲಿ ಸೀನಿಯರ್ ಸಿಟಿಸನ್ ಅವರು ತುಂಬಾ ಓಡಾಡ್ತಾರೆ. ಬೆಂಗಳೂರು ಬಿಬಿ ಕತ್ತಲುಮಯ. ಪ್ರತಿಷ್ಠಿತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಬೀದಿ ದೀಪಗಳ ನಿರ್ವಹಣೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಬೀದಿ ದೀಪ ಉರಿಯೋದು ಬಿಟ್ರೆ ಇಡೀ ಕ್ಯಾಂಪಸ್ ಕತ್ತಲುಮಯ ಆಗಿದೆ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗೂ ಕೂಡ